ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅಧ್ಯಯನ ಕೇಂದ್ರ ಅನುದಾನದ ನಿರೀಕ್ಷೆಯಲ್ಲಿರುವ ಹುಂಡೀಕರಣ ವಿಶ್ವವಿದ್ಯಾಲಯ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂ 1ರಲ್ಲಿ ವಿದ್ಯುದೀಕರಣ ಕಂಬವನ್ನು ಸ್ಥಾಪಿಸಲಾಗಿದೆ. ಇದರಿಂದಾಗಿ 88 ಮುದ್ಲಾಪುರದ 100 ಎಕರೆಗೆ ನೀರು ಸರಬರಾಜು ಸ್ಥಗಿತಗೊಂಡಿದೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ರೈಲ್ವೆ ಅಧಿಕಾರಿಗಳಿಗೆ ರೈತರು ಹಾಗೂ ಸಂಘಟಕರು ಮನವಿ ಸಲ್ಲಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ 88 ಮುದ್ಲಾಪುರ ಭಾಗದ ರೈತರು ಹಾಗೂ ವಿಜಯನಗರ ರೈಲ್ವೆ ಅಭಿವೃದ್ಧಿ ಕ್ರಿಯಾ ಸಮಿತಿಯು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿ ಪ್ಲಾಟ್ಫಾರಂನಿಂದ ಸಾಗಿ ಬರುವ ರಾಯ ಕಾಲುವೆಯಲ್ಲಿ ವಿದ್ಯುದೀಕರಣ ಕಂಬವನ್ನು ಸ್ಥಾಪಿಸಲಾಗಿದೆ. ಇದರಿಂದ ಕಳೆದ 6 ತಿಂಗಳಿಂದ 88 ಮುದ್ಲಾಪುರ ಭಾಗದ ರೈತರಿಗೆ ನೀರು ಸರಬರಾಜು ಆಗುತ್ತಿಲ್ಲ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. 88 ಮುದ್ಲಾಪುರ 37ನೇ ಮಡಿ ಇಲ್ಲಿವರೆಗೂ 6 ತಿಂಗಳಾಯ್ತು. ಯಾರು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ನಮಗೆ ನೀರು ಬರುವಂಥ ಜಾಗದಲ್ಲೇ ಹಳೆಯಲ್ಲೇ ನಿಂತಲ್ಲೇ ಏನು ಅವರು ಏನು ನಮಗೆ ಏನು ನಾವು ಇದು ಕೊಟ್ಟರೆ ಸತಿಗೆ ಮಣಿ ಪತ್ರಿಕೆ ಕೊಟ್ಟರೆ ಸತಿಗೆ ಯಾವುದು ಏನು ಕೇರ್ ಮಾಡ್ದಂಗೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು 30-45 ಎಕರೆ ಭೂಮಿಗಳೆಲ್ಲ ನೀರು ಇಲ್ದಂಗೆ ಆಗಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟವ. ಯಾರು ಹೇಳಂಗಿಲ್ಲ, ಯಾರು ಕೇಳ್ದಂಗೆ ಆಗಿ ಹೋಗೈತೆ. ಹೊಸಪೇಟೆ 88 ಮುದ್ಲಾಪುರದಲ್ಲಿ ಇರ್ತಕ್ಕಂಥ ರೈತರು ನಾವು ಇಲ್ಲಿ ನಮಗೆ ಬರ್ತಕ್ಕಂಥ ನೀರೆಲ್ಲ ನಿಂತ್ಕೊಂಡು ಹೋಗಿದೆ. ನಮ್ಮ ಬೆಳೆ ಕೂಡ ಇಲ್ಲೇ ಇಲ್ಲ. ನವಂಬರ್ಲಿಂದ ನಮಗೆ ಬೆಳೆಗಳಿಗೆ ನೀರಿಲ್ಲ, ಹಾಳಾಗಿ ಹೋಗ್ಬಿಟ್ಟೈತೆ. ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಬಂದ್ ಆಗಿ ಹೋಗ್ಬಿಟ್ಟೈತೆ. ಅಲ್ಲಿ 2 ಆಲದ ಮರ ಬೆಳೆದಾವ. ನಮ್ಮಲ್ಲಿ ನೀರು ಬರಲ್ಲಿ 2 ಆಲದ ಮರ ಬೆಳೆದಾವ. ಆ ಮರಗಳು ಬೇರೆಲ್ಲ ಅದ್ರೊಳಗೆ ಹೋಗ್ಬಿಟ್ಟವೆ. ಆಮೇಲೆ ಹಿಂದೆ ಲೇಬರ್ ಆಫೀಸ್ನ ಹತ್ರ ಅಲ್ಲಿ ಮುಚ್ಚಾಕ್ಬಿಟ್ಟಿದ್ದಾರೆ. ಮತ್ತು ಮುಂದೆ ರೋಡ್ನಲ್ಲಿ ಒಂದು ಮರ ಇದೆ, ಅದರಲ್ಲಿ ಬೇರೆಲ್ಲೂ ಹೋಗ್ಬಿಟ್ಟವೆ. ಆ ರೋಡ್ಗಳು ಕೆಳಗೆ ಹೋಗ್ಬಿಟ್ಟವೆ. ನೀರು ಬರೋಕ್ಕೆ ಅವಕಾಶ ಇಲ್ಲೇ ಇಲ್ಲ. ಕಾಲಿಲಿಂದ ಬರ್ತೈತೆ. ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಇಲ್ಲಿ ಇಲ್ಲ, ಇಲ್ಲಿಂದ ಹೊರಗಡೆ ಪಾಸ್ ಆಗೋದಿಲ್ಲ. ಎಲ್ಲ ಬ್ಲಾಕ್ ಆಗಿಬಿಡತ್ತೆ. ಎಲ್ಲ ನೋಡಿ ನಮಗೆ ರೈತರಿಗೆ ಎಲ್ಲ ಸಹಾಯ ಮಾಡಿಕೊಡ್ಬೇಕಂತ ಹೇಳಿ ನಾವು ರೈತರ ಕಡೆಗಿಂದ ಕೇಳ್ಕೊಳ್ತಾ ಇದ್ದೀವಿ. ಹೊಸಪೇಟೆಯ ರಾಯ ಕಾಲುವೆಯಿಂದ ರೈಲ್ವೆ ನಿಲ್ದಾಣದ ಒಂದು ಪ್ಲ್ಯಾಟ್ಫಾರ್ಮ್ ಕೆಳಗೆ ರೈಲ್ವೆ ನಿಲ್ದಾಣದ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥ ಮಾಗಾಣಿಗಳಿಗೆ ನೀರು ಹರಿತಾ ಇದೆ. ಅದೇ ರೀತಿ 132ನೇ ಮಡಿ ಇವತ್ತು ಪ್ಲ್ಯಾಟ್ಫಾರಮ್ ಕೆಳಗಿದ್ದ ಒಂದು ಮಡಿಯನ್ನು ನಿರ್ಮಾಣ ಮಾಡಿ 32ನೇದು ನಿರ್ಮಾಣ ಆಗಿ ಅದು ಉತ್ತರ ಭಾಗದಲ್ಲಿರ್ತಕ್ಕಂಥ ಈ ರೈತರ ಮಾಗಾಣಿಗಳಿಗೆ ನೀರು ಹರಿತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಒಂದು 5-6 ತಿಂಗಳುಗಳ ಹಿಂದೆ ಈ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಅದೇನು ಮಡಿ ಹೋಗ್ತಾ ಇದೆ, ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಆ ಮಡಿ ಹೋಗ್ತಾ ಇದೆ. ಆ ಮಡಿಯ ಮೇಲೆ ಈ ಒಂದು ವಿದ್ಯುತ್ ಕಂಬವನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ರೈಲ್ವೆ ವಿದ್ಯುದೀಕರಣದೊಂದು ಕಂಬವನ್ನು ಆ ಮಡಿ ಮೇಲೆ ನಿರ್ಮಾಣ ಮಾಡಿರೋದ್ರಿಂದ ಆ ಮಡಿಯಲ್ಲಿ ನೀರು ಮುಂದೆ ಹರಿದಂತಾಗಿ ರೈತರ ಜಮೀನಿಗೆ ನೀರು ಹರಿತಾ ಇಲ್ಲ. ಇದರಿಂದ ಸುಮಾರು 75-80 ಎಕರೆ ರೈತರ ಜಮೀನಿಗೆ ಕಳೆದ 6 ತಿಂಗಳುಗಳಿಂದ ನೀರಿಲ್ಲದೆ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಅಲ್ಲದೆ ಈಗಾಗಲೇ ರೈತರು ಒಂದು ಬೇಸಿಗೆ ಹಂಗಾಮಿನ ಒಂದು ಬೆಳೆಯನ್ನು ಕೂಡ ಕಳೆದುಕೊಂಡ್ಬಿಟ್ಟಿದ್ದಾರೆ. ಆದುದರಿಂದ ನಾವು ಈ ಸಂದರ್ಭದಲ್ಲಿ ಇವತ್ತು ಹೊಸಪೇಟೆಗೆ ನೈಋತ್ಯ ರೈಲ್ವೆ ವಲಯದ ವಿಭಾಗೀಯ ವ್ಯವಸ್ಥಾಪಕರು ಬಂದಿದ್ದಾರೆ. ಅವರಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಏನಂದರೆ ಆ ರೈಲ್ವೆ ವಿದ್ಯುದೀಕರಣದ ಒಂದು ಕಂಬವನ್ನು ಆ ಮಡಿಯ ಮೇಲೆ ಏನು ಹಾಕಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ, ಅದರಿಂದ ನೀರು ನಿಲುಗಡೆಯಾಗಿ ಮುಂದೆ ಹೋಗ್ತಾ ಇಲ್ಲ. ಆದುದರಿಂದ ಆ ನೀರು ಸರಾಗವಾಗಿ ಹರಿಯುವಂತೆ ಒಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ವ್ಯವಸ್ಥೆಯನ್ನು ಮಾಡೋದ್ರಿಂದ ಏನಾಗುತ್ತಂದರೆ ಆ 75-80 ಎಕರೆ ಏನಿವತ್ತು ಒಣಗಿ ಹೋಗಿದೆ, ಈ ಒಂದು ನೀರಾವರಿ ಭೂಮಿ
ವಿಜಯನಗರ ಕಾಲದಿಂದ ನೀರಾವರಿ ಭೂಮಿ ಆಗತಕ್ಕಂಥ ಆ ಭೂಮಿ ಏನು ಒಣಗಿ ಹೋಗಿದೆ, ಡ್ರೈ ಆಗಿದೆ, ಆ ನೀರಾವರಿ ಭೂಮಿಗೆ ಮತ್ತು ನೀರಿನ ಹರಿಯುವಿಕೆಯಿಂದಾಗಿ ಮತ್ತು ರೈತರು ತಮ್ಮ ಒಂದು ಬೇಸಾಯದ ಚಟುವಟಿಕೆಗಳನ್ನು ಕೂಡ ಕೈಗೊಳ್ತಾರೆ. ಮತ್ತೊಂದು ವಿಚಾರ ಹೇಳೋದೇನೆಂದರೆ ಆ ಮಡಿ ನಂಬರ್ 32 ಬರ್ತಾ ಇದೆಯಲ್ಲ, ಆ ರಾಯ್ ಕಾಲುವೆಯಿಂದ ಬರ್ತಕ್ಕಂಥ ಮಡಿ ರೈಲ್ವೆ ಕಾಲನಿಯ ಮೂಲಕ ಹಾದು ಬರ್ತಾ ಇದೆ. ಅಲ್ಲಿ ನೀರು ಸಂಗ್ರಹ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಅಲ್ಲಿ ಸಂಗ್ರಹವಾಗಿ ನೀರು ಕಲುಷಿತಗೊಂಡು ಅಲ್ಲಿ ನೀರು ಮುಂದೆ ಹರಿಯದೆ ಒಂದು ರೋಗ ರುಜಿನಗಳ ಒಂದು ಗೂಡಾಗಿ ಪರಿವರ್ತನೆಯಾಗಿದೆ. ಆದುದರಿಂದ ಈ ಸಂದರ್ಭದಲ್ಲಿ ನಾವು ನೈಋತ್ಯ ರೈಲ್ವೆ ವಲಯದ ವಿಭಾಗೀಯ ವ್ಯವಸ್ಥಾಪಕರಿಗೆ ಮತ್ತು ಈ ಭಾಗದ ರೈಲ್ವೆ ಅಧಿಕಾರಿಗಳಿಗೆ ಕೇಳಿಕೊಳ್ಳೋದೇನೆಂದರೆ, ಏನು ನೀರಿನ ಒಂದು ಮಡಿಯ ಮೇಲೆ ಆ ಒಂದು ವಿದ್ಯುದೀಕರಣದ ಒಂದು ಕಂಬವನ್ನು ಹಾಕಿ ನೀರು ನಿಲುಗಡೆಯಾಗಿದೆ, ತಕ್ಷಣವಾಗಿ ನೀರು ಕಂಬವಂತೂ ಬದಲಾವಣೆ ಮಾಡೋಕ್ಕಾಗಲ್ಲ. ಆದರೆ ಮಡಿಯ ಒಂದು ದಿಕ್ಕನ್ನು ಬದಲಾಯಿಸಿ ಯಥಾರೀತಿ ಮೊದಲಿನಂತೆ ರೈತರ ಭೂಮಿಗೆ ನೀರು ಹರಿಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆನ್ನುವಂಥ ಒಂದು ಬೇಡಿಕೆಯನ್ನು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಚಾರ ಹೇಳ್ತೀನಿ. ಕಳೆದ 8-10 ವರ್ಷಗಳ ಹಿಂದೆ ಇಲ್ಲಿ ಹೊಸಪೇಟೆ ISR ಕಾರ್ಖಾನೆ ಸ್ಟಾಪ್ ಆಯಿತು. ISR ಕಾರ್ಖಾನೆ ನಿಂತ ಮೇಲೆ ಕಬ್ಬಿನ ಈ ಭಾಗದ ಕಬ್ಬು ಬೆಳೆಗಾರರು ಒಂದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದುದರಿಂದ ನಾವು ನೂತನ ಶಾಸಕರಿಗೆ ಈ ಒಂದು ವಿಜಯನಗರ ಚಾನೆಲ್ ಮೂಲಕ ಕೇಳಿಕೊಳ್ಳೋದೇನೆಂದರೆ, ತಕ್ಷಣ ಒಂದು ಹೊಸಪೇಟೆಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಕ್ರಮ ಕೈಗೊಳ್ಳಬೇಕು. ಯಾವ ಭಾಗದಲ್ಲಿ ಆಗ್ತೀರಿ ಅನ್ನೋದು ಮುಖ್ಯ ಅಲ್ಲ, ಶಾಸಕರು ತಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ಭಾಗದ ಒಂದು ರೈತರ ಒಂದು ಜೀವನಾಡಿ. ಆದುದರಿಂದ ಆ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತಂದೇಳಿ ನಾವು ಹೊಸಪೇಟೆ ತಾಲೂಕಿನ ಸಮಗ್ರ ಕಬ್ಬು ಬೆಳೆಗಾರರು ಮತ್ತು ಮುದ್ಲಾಪುರ ಮಾಗಣಿಯ ರೈತರ ಪರವಾಗಿ ನಾವು ಇವತ್ತು ಶಾಸಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ದೇಶದ ಅನ್ನದಾತನಿಗೆ ಸಂಬಂಧಿಸಿದ ಕೆಲ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಲಾಗಿದೆ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ. ರೈತ ವಿರೋಧಿ ತಿದ್ದುಪಡಿಗಳನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವಿಜಯನಗರ ಜಿಲ್ಲಾ ಘಟಕವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತ ವಿರೋಧಿ ಭೂ ಸುಧಾರಣೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ, ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆಯನ್ನ ವಾಪಸ್ ಪಡೆಯುವಂತೆ ಮನವಿ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಜಿಲ್ಲೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರ ಆಗ್ರಹ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಧರಣಿ ಸತ್ಯಾಗ್ರಹದ ಉದ್ದೇಶ ಏನಂತಂದರೆ, ಇಂದಿನ BJP ಸರ್ಕಾರ ರೈತರಿಗೆ ಮಾರಕವಾಗಿರ್ತಕ್ಕಂಥ 3 ಕಾಯ್ದೆಗಳನ್ನು ಜಾರಿಗೆ ತಂದಿದ್ರು. ಇದನ್ನು ಖಂಡಿಸಿ ದೇಶದ ರಾಜಧಾನಿ ದೆಹಲಿಯಲ್ಲಿ 1 ವರ್ಷಗಳ ಕಾಲ ನಿರಂತರವಾಗಿ ಧರಣಿ ಮಾಡಿರ್ತಕ್ಕಂಥ ಒಂದು ಒತ್ತಡದ ಮೇರೆಗೆ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿತ್ತು. ಆದರೆ ರಾಜ್ಯ ಸರ್ಕಾರ ಮಾತ್ರ ವಾಪಸ್ ತಗೊಂಡಿದ್ದಿಲ್ಲ. ಹಾಗಾಗಿ ನಾವು ನಮ್ಮ ರೈತ ವಿರೋಧಿ ಕಾನೂನುಗಳನ್ನು ಏನು ಜಾರಿಗೆ ತಂದಿರ್ತಕ್ಕಂಥದ್ದನ್ನು ವಾಪಸ್ ಪಡೀಲಿಕ್ಕೆ ಅಂದಿನ BJP ಸರ್ಕಾರ ಮನಸ್ಸು ಮಾಡಲಿಲ್ವೋ. ಇಂಥ ರೈತ ವಿರೋಧಿ ಸರ್ಕಾರಗಳು ನಮಗೆ ಇರಬಾರ್ದು ಅಂತಂದೇಳಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಕರ್ನಾಟಕದ ರಾಜ್ಯದ ರೈತರು, ದಲಿತರು, ಕಾರ್ಮಿಕರು, ದುಡಿಯುವ ವರ್ಗದ ಎಲ್ಲ ಜನರು ಮನಸ್ಸು ಮಾಡಿ ರಾಜ್ಯದಲ್ಲಿ BJP ಸರ್ಕಾರವನ್ನು ಕಿತ್ತು ಬಿಸಾಕಿದ್ದೇವೆ. ಅಂದು ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳ ಜೊತೆಗೆ ನಮ್ಮ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡೇ ತಿರ್ತೀವಿ ಅಂತಂದೇಳಿ ಮನವರಿಕೆ ಮಾಡಿದ್ದಾರೆ. ಮೊನ್ನೆ 5ನೇ ತಾರೀಕು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೇವಲ ರಾಜ್ಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು 5 ಜನರ ನಿಯೋಗವಾದಾಗ ಈ ಒಂದು ವಿಚಾರವನ್ನು ಅವರಿಗೆ ಸ್ಪಷ್ಟಪಡಿಸಿದ್ದೇವೆ. ಬರೇ ವಿಧಾನಸೌಧದೊಳಗೆ ನೀವು ಮಾತು ಕೊಟ್ಟರಾಗಲ್ಲ, ಅದನ್ನು ಅಧಿವೇಶನ ಕರೆದು
ಅಧಿವೇಶನದಲ್ಲಿ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ತಗೊಂಡಿದ್ದೀವಿ ಅಂತಂದೇಳಿ ಅಧಿವೇಶನದಲ್ಲಿ ಜಾರಿಗೆ ತರಬೇಕು ಮುಖ್ಯಮಂತ್ರಿಗಳಂತಂದೇಳಿ ಹೇಳಿಕೆ ಕೊಟ್ಟಾಗ ಆಯಿತು ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಹಲವಾರು ಸಮಸ್ಯೆಗಳನ್ನು ಒತ್ತಡ ಮಾಡಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಒಂದು ಒತ್ತಾಯ ಪತ್ರವನ್ನು ಕೊಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ನಮ್ಮ ಸಮಸ್ಯೆ ಏನು 3 ಕಾಯ್ದೆಗಳಿದಾವೆ, APMC ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ಮತ್ತು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ, ಇವುಗಳನ್ನು ವಾಪಸ್ ಪಡೆಯಲೇಬೇಕು. ನಮ್ಮ ರೈತರ ಬೆಳೆಗೆ ಹಿಂದಿನ ಸರ್ಕಾರ 1 ಟನ್ ಕಬ್ಬಿಗೆ 150 ರೂಪಾಯಿ ಕೊಡ್ತೀವಂತಂದು ಹೇಳಿದ್ರು. ಇದು ಸುಳ್ಳು ಭರವಸೆ ಆಗಿದೆ. ಕಬ್ಬು ಬೆಳೆಯುವ ರೈತರಿಗೆ ಇವತ್ತು ಸಂಪೂರ್ಣ ಮೋಸ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಕೂಡಲೇ 150 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಂತಂದೇಳಿ ಇವತ್ತು ಒತ್ತಡವನ್ನು ಮಾಡ್ತಾ ಇದ್ದೇವೆ. ಇನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟರಿ ಪ್ರಾರಂಭಿಸುವುದಾಗಿ ಹೊಸಪೇಟೆಗೆ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ ಹಾಗೆ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪಿಸಿ ಅಥವಾ ಪ್ರಾರಂಭಿಸಿ ಕಬ್ಬು ಬೆಳೆಗಾರರ ಹಿತ ಕಾಪಾಡುವಂತೆ ಆಗ್ರಹಿಸಿದ್ದಾರೆ. ಈ 3 ಕಾಯ್ದೆಗಳನ್ನು ವಾಪಸ್ ತಗೋಬೇಕಂತೇಳಿ ವಿಚಾರವನ್ನು ನಾವು ಅವತ್ತಿಗೆ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಈಗೂ ಸುತ್ತ ಹೋರಾಟ ಮಾಡ್ತಾ ಇದ್ದೀವಿ. ಅಂದು ಅವ್ರ ಪ್ರಣಾಳಿಕೆಯಲ್ಲಿ ಬಂದಾಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೊಸಪೇಟೆಗೆ ಬಂದಾಗ ನಮ್ಮ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತಂದೇಳಿ ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಹೊಸಪೇಟೆಗೆ ಒಂದು 6 ಲಕ್ಷದಿಂದ 7 ಲಕ್ಷವರೆಗೆ ಟನ್ ಕಬ್ಬು ಬೆಳೀತಕ್ಕಂಥ ನಮ್ಮ ಭಾಗ ಆಗಿರೋದ್ರಿಂದ ನಮಗೆ ಒಂದು ಶುಗರ್ ಫ್ಯಾಕ್ಟ್ರಿ ಅವಶ್ಯಕತೆ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಲ್ಲಿ ಸ್ಥಳೀಯ MLA ಗವಿಯಪ್ಪನವರು ಇದನ್ನು ಮುಖರ್ಜಿ ವಹಿಸ್ಕೊಂಡು ನಮಗೆ ಒಂದು ಶುಗರ್ ಫ್ಯಾಕ್ಟ್ರಿ ಅವಶ್ಯಕತೆ ಐತೆ, ನಮಗೆ ಹಾಕ್ಕೊಡುವಂತಕ್ಕಂಥ ಅಂತೂ ನಮ್ಮ ಭರವಸೆ ಇದೆ. ಅದರ ಜೊತೆಗೆ ಇವತ್ತು ಇಲ್ಲಿ 7-8 ಲಕ್ಷ ಟನ್ ಬೆಳೀತಕ್ಕಂಥ ಕಬ್ಬಿನಲ್ಲಿ ಗೋಕಾಕ್ನಲ್ಲಿ ಒಂದು ಕಬ್ಬು ಕ್ರಾಸಿಂಗ್ ತಳಿಯ ವಿಶ್ವವಿದ್ಯಾಲಯವನ್ನು ಕೃಷಿ ವಿದ್ಯಾಲಯವನ್ನು ಮಾಡಿದ್ದಾರೆ. ಹಾಗೂ ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ. ಆದರೆ ನಮ್ಮ ಹೊಸಪೇಟೆಯಲ್ಲಿ ನಮಗೆ ಈ ಕಬ್ಬು 318, 319 ತಳಿಗಳನ್ನು ನಾವು ನೋಡಿದ್ದೇವೆ. ಆ ತಳಿಗಳಲ್ಲಿ ಇಲ್ಲಿ ನಮ್ಮ ರೈತರ ಭಾಗದಕ್ಕೆ ಅದು ಬೆಳೆ ಕೊರತೆ, ಇದು ಕಬ್ಬಿನ ತಳಿ ಕೊರತೆ ಇರೋದ್ರಿಂದ ನಮಗೆ ಈ ಕೃಷಿ ಇಲಾಖೆಯಿಂದ ನಮ್ಮ ಕಬ್ಬು ಬೆಳೆಗಾರರಿಗೆ ಸುಮಾರು ಅಧಿಕ ಬೆಳೆ, ದೀರ್ಘ ಬೆಳೆ ಹಾಗೂ ಮಧ್ಯಮ ಬೆಳೆ ಇರತಕ್ಕಂಥ ಕಬ್ಬು ಬೆಳೆಗಳ ತಳಿಗಳಿರ್ತವೆ. ಆ ತಳಿಯ ಕೃಷಿ ಇಲಾಖೆಯಿಂದ ಆ ತಳಿಯ ಕೇಂದ್ರವನ್ನು ಸರ್ಕಾರ ಹಾಕ್ಕೊಡ್ಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಅದ್ರ ಜೊತೆಗೆ ನಮಗೆ ಶುಗರ್ ಫ್ಯಾಕ್ಟ್ರಿದು ಭಾಳ ಒತ್ತಾಯ ಇದೆ. ಇಲ್ಲಿ ಸ್ಥಳೀಯ ನಮ್ಮ ಇವರು MLA ಆದಂಥ ಗವಿಯಪ್ಪನವರು ಕೂಡ ಇದು ಮುಂದುವರಿಸಿಕೊಂಡು ನಮ್ಮ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಬಂಜಾರ ಅಂದ್ರೆ ಲಂಬಾಣಿ ಸಮುದಾಯದ ಭಾಷೆ, ಆಚರಣೆ, ಉಡುಗೆ ಹಾಗೂ ಅವರ ಸಂಸ್ಕೃತಿಯನ್ನ ಸಂಗ್ರಹಿಸಿ ಪ್ರಕಟಣೆ ಮಾಡುವ ನಿಟ್ಟಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬಂಜಾರ ಭಾಷೆ ಅಭಿವೃದ್ಧಿ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಲಾಗಿತ್ತು. ಸದ್ಯ ಅನುದಾನದ ಕೊರತೆಯಿಂದಾಗಿ ಅಧ್ಯಯನ ಕೇಂದ್ರದಲ್ಲಿನ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಹೌದು, ಮುಂದಿನ ಪೀಳಿಗೆಗೆ ಬಂಜಾರ ಸಮುದಾಯದ ಭಾಷೆ, ಆಚರಣೆ, ಉಡುಗೆ ತೊಡುಗೆ ಸೇರಿದಂತೆ ಇವರ ಸಂಸ್ಕೃತಿಯನ್ನ ಅಧ್ಯಯನ ಮಾಡಿ ಪುಸ್ತಕದ ಮೂಲಕ ಪ್ರಕಟಿಸುವ ನಿಟ್ಟಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬಂಜಾರ ಅಭಿವೃದ್ಧಿ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಿ ಸ್ವಂತ ಕಟ್ಟಡವನ್ನ ನಿರ್ಮಿಸಿ ನಿರ್ದೇಶಕರನ್ನ ಹಾಗೂ ಸಂಶೋಧಕರನ್ನ ನೇಮಿಸಿ ಬಂಜಾರ ಸಮುದಾಯದ ಕುರಿತು ಅಧ್ಯಯನ ನಡೆಸಿ ಈಗಾಗಲೇ ಬಂಜಾರ ಕನ್ನಡ ಸಾಮಾನ್ಯ ನಿಘಂಟು ಸಂಪುಟ 1 ಪ್ರಕಟಿಸಲಾಗಿದೆ. 2ನೇ ಸಂಪುಟವನ್ನ ಪ್ರಕಟಿಸಲು ವಿಳಂಬವಾದ ಕಾರಣದಿಂದಾಗಿ ಸರ್ಕಾರ ಅನುದಾನ ನೀಡುವುದರಿಂದ ಹಿಂದೆ ಸರಿದಿದೆ. ಅನುದಾನ ನೀಡುತ್ತದೆ ಎಂಬ ಭರವಸೆ ನಮ್ಮಲ್ಲಿದೆ ಎಂದು ಕುಲಪತಿ ಪರಮ ಶಿವಮೂರ್ತಿರವರು ತಿಳಿಸಿದ್ದಾರೆ. ಬಂಜಾರ ಭಾಷಾಭಿವೃದ್ಧಿ ಅಧ್ಯಯನ ಕೇಂದ್ರ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಆದಾಗಿಂದ ಬಂಜಾರ ಭಾಷೆ ಮತ್ತು ಬಂಜಾರ ಸಂಸ್ಕೃತಿ ಮತ್ತು ಬಂಜಾರ ಸಮುದಾಯದ ಸಾಧಕರನ್ನು ಕುರಿತು ಪ್ರಕಟಣೆಗಳು ಮಾಡಬೇಕು ಅನ್ನೋ ಒಂದು ಮಹತ್ತರ ಆಸೆಯೊಂದಿಗೆ ಇದು ಪ್ರಾರಂಭ ಆಯಿತು. ಕರ್ನಾಟಕ ಸರ್ಕಾರ ಆಗ ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತು. ಆ ಅನುದಾನದ ನೆರವಲ್ಲಿ ಒಂದು ಸ್ವತಂತ್ರ ಕಟ್ಟಡವನ್ನು ಕೂಡ ನಿರ್ಮಿಸಲಾಯಿತು. ಕಟ್ಟಡ ನಿರ್ಮಾಣ ಆದಮೇಲೆ ಅದು ವಿಶ್ವವಿದ್ಯಾಲಯದ ಭಾಷಾಭಿವೃದ್ಧಿ ವಿಭಾಗ ನಿರ್ವಹಣೆಯನ್ನು ಮಾಡ್ತಾ ಇತ್ತು.
ಆದರೆ ಆನಂತರ ಸರ್ಕಾರದ ಸೂಚನೆ ಮೇರೆಗೆ ಅದಕ್ಕೆ ಒಂದು ಸ್ವತಂತ್ರವಾದಂಥ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲಾಯಿತು. ಈಗಾಗಲೇ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವಿದ್ವಾಂಸರು ಆಗಿದ್ದಂಥ ಪ್ರೊಫೆಸರ್ ಸಣ್ಣರಾಮ ಅವ್ರನ್ನ ನಿರ್ದೇಶಕರನ್ನಾಗಿ ನೇಮಿಸಿಕೊಂಡು ಅವರ ಕೈ ಕೆಳಗೆ 7 ಜನ ಸಂಶೋಧನಾ ಸಹಾಯಕರು ಅಂತ ನೇಮಿಸಿಕೊಂಡು ಒಂದು ದೊಡ್ಡ ಯೋಜನೆಯನ್ನು ಕೈಗೊಳ್ತು. ಅದು ನಿಜವಾಗಲೂ ಕೂಡ ಅದ್ಭುತವಾದಂಥ ಯೋಜನೆ. ಬಂಜಾರ ಭಾಷೆಯ ನಿಘಂಟನ್ನು ಪ್ರಕಟಿಸುವಂಥ ಒಂದು ಯೋಜನೆ. ನಿಘಂಟು ಒಂದು ಭಾಷೆಯ ಬೆಳವಣಿಗೆಗೆ ಎಷ್ಟು ಮುಖ್ಯ ಅನ್ನುವಂಥದ್ದು ಎಲ್ಲರೂ ಕೂಡ ತಿಳಿದಿರುವಂಥ ವಿಚಾರವೇ. ಹೀಗಾಗಿ ಆರಂಭದಲ್ಲೇ ಅವರು ಈ ರೀತಿಯ ಒಂದು ಬೃಹದಾಕಾರದ ಒಂದು ಯೋಜನೆಯನ್ನು ಕೈಗೊಂಡರು. ಆ ಯೋಜನೆ ಸಹಜವಾಗಿಯೇ ಅತಿ ಬೇಗ ಮುಗಿಸೋಕ್ಕಾಗದೇ ಇರೋದರಿಂದ ಅದು ಕೆಲವು ಹೆಚ್ಚು ಸಮಯಾವಕಾಶವನ್ನು ಹಿಡಿತು. ಆ ಸರ್ಕಾರ ಆ ಸಮಯಾವಕಾಶವನ್ನು ಇವರು ಏನು ಕೆಲಸ ಮಾಡ್ತಾ ಇಲ್ಲ ಅನ್ನೋ ರೀತಿ ಪರಿಗಣಿಸಿ ಈಗ ಯೋಜನೆಗೆ ಅನುದಾನವನ್ನು ನಿಲ್ಲಿಸಿದ್ದಾರೆ. ಮುಂದೆ ಈಗ ಸರ್ಕಾರ ಆ ಯೋಜನೆಗೆ ಹಣಕಾಸಿನ ನೆರವನ್ನು ನೀಡುವಂಥ ಮನಸ್ಸು ಮಾಡ್ಬೋದು. ಮತ್ತೆ ಹಣಕಾಸಿನ ನೆರವನ್ನು ನೀಡೋದೇ ಆದರೆ ಅದೇ ವಿದ್ವಾಂಸರ ತಂಡವನ್ನು ಬಳಸ್ಕೊಂಡು ಈಗೇನು ಈ ಬಂಜಾರ ಕನ್ನಡ ಸಾಮಾನ್ಯ ನಿಘಂಟು ಒಂದು ಬೃಹತ್ ನಿಘಂಟು ಈಗ ಸಂಪುಟ 1 ಪ್ರಕಟ ಆಗಿದೆ. ಸಂಪುಟ 2 ಪ್ರಕಟಣೆ ಮಾಡೋದಕ್ಕೆ ನಾವು ಶೀಘ್ರವಾಗಿ ಅದರ ಕೆಲಸವನ್ನು ಹಮ್ಮಿಕೋಬೋದು. ಅದು ಮುದ್ರಣಕ್ಕೆ ಸಿದ್ಧ ಆಗ್ತಾ ಇದೆ. ಇನ್ನೊಂದು ವರ್ಷನಾದರೂ ಅನುದಾನವನ್ನು ಮುಂದುವರಿಸಿದ್ರೆ ಈ ಬಂಜಾರ ನಿಘಂಟಿನ ಕೆಲಸ ಪೂರ್ತಿ ಆಗ್ತದೆ. ಮತ್ತು ಬಂಜಾರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು 5-6 ಪುಸ್ತಕಗಳನ್ನು ನಾವು ಪ್ರಕಟಿಸಬಹುದು. ಅದೇ ರೀತಿ ಅನುದಾನ ದೊರಕಿದ್ದಲ್ಲಿ ಪುಸ್ತಕ ಪ್ರಕಟಣೆಯ ಜೊತೆಗೆ ಬಂಜಾರ ಸಮುದಾಯದ ಮ್ಯೂಸಿಯಂ ಪ್ರಾರಂಭಿಸುವ ಯೋಜನೆಯನ್ನ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಮನಸ್ಸು ಮಾಡಿ ಇನ್ನೂ ಯೋಜನೆಯನ್ನು ವಿಸ್ತರಿಸಿದ್ರೆ ನನ್ನ ಒಂದು ಆಸೆ ಬಂಜಾರ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಒಂದು ಕಾಯಂ ಒಂದು ವಸ್ತು ಸಂಗ್ರಹಾಲಯವನ್ನು ಆ ಕಟ್ಟಡದಲ್ಲಿ ಮಾಡಬೇಕು ಅನ್ನುವಂಥ ಆಸೆ ನನಗಿದೆ. ಯಾಕೆಂದರೆ ಬಂಜಾರ ಸಮುದಾಯದವರ ಭಾಷೆ, ಆ ಸಮುದಾಯದವರ ವೇಷಭೂಷಣ, ಆ ಸಮುದಾಯದವರ ಆಚರಣೆಗಳು ಇದೆಲ್ಲ ಬಹಳ ವಿಶಿಷ್ಟವಾದಂಥ ಒಂದು ಲಕ್ಷಣವನ್ನು ಒಳಗೊಂಡಿರುವಂಥದ್ದು. ಹೀಗಾಗಿ ಆ ಬಂಜಾರ ಸಮುದಾಯದ ಭಾಷೆ, ಸಂಸ್ಕೃತಿ, ಆಚರಣೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯೂಸಿಯಮನ್ನು ಮಾಡಿದ್ರೆ ಅದು ಮುಂದಿನ ತಲೆಮಾರಿಗೆ ಅದರ ಒಂದು ಪರಿಚಯವನ್ನು ಮಾಡಿಕೊಟ್ಟಾಗ ಆಗುತ್ತೆ. ಯಾಕೆಂದರೆ ಈಗಾಗಲೇ ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗಿ ಬಂಜಾರ ಸಂಸ್ಕೃತಿಯ ಮೂಲ ಸ್ವರೂಪ ಈಗಾಗಲೇ ಬದಲಾವಣೆಗೆ ಒಳಪಟ್ಟಿದೆ. ಇದು ಸಹಜ ಕೂಡ. ಆದರೆ ಹೀಗಾಗಿ ಬದಲಾವಣೆ ಆಗುವಂಥ ಸಂಸ್ಕೃತಿ ಬದಲಾಗ್ತಾ ಹೋದರೆ ಅದರ ಮೂಲ ಸ್ವರೂಪವನ್ನು ಮುಂದಿನ ಜನಾಂಗ ಹೇಗಿತ್ತು ಅಂತ ತಿಳಿಬೇಕು ಅಂದರೆ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಆಗಲೇಬೇಕು. ಒಂದು ಒಳ್ಳೆ ಕಟ್ಟಡ ಇದೆ, ಅದರಲ್ಲಿ ನಾವು ಈ ಕೆಲಸವನ್ನು ಕೂಡ ಕೈಗೊಳ್ಳಬಹುದು. ಹೀಗಾಗಿ ಸರ್ಕಾರ ಈ ಯೋಜನೆಯನ್ನು ಮುಂದುವರಿಸಬಹುದು ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ವಿಶ್ವವಿದ್ಯಾಲಯ ಈಗ ಕಾಯ್ತಾ ಇದೆ. ಕಳೆದ ವಾರವೇ ಒಂದು ಸಲಹಾ ಸಮಿತಿ ಸಭೆ ಕರಿತೀವಿ ಅಂತ ಅದರ ಕಾರ್ಯನಿರ್ವಹಣಾ ಇವರು ಹೇಳಿದರು, ಶಿವಶಂಕರ್ ನಾಯಕ್ ಅವರು. ಅದೇನೋ ಡೇಟನ್ನು 2 ಸರಿ ಮುಂದಕ್ಕೆ ಹಾಕಿದ್ದಾರೆ. ಉತ್ತಮವಾದ ಒಂದು ಪ್ರತಿಕ್ರಿಯೆ ನಮಗೆ ಸಿಗಬಹುದು ಸರ್ಕಾರದಿಂದ. ಸಿಕ್ಕಿದ್ರಂತೂ ಈ ಬಂಜಾರ ಕನ್ನಡ ನಿಘಂಟಿನ 2ನೇ ಸಂಪುಟವನ್ನು ಮಾಡಿ ನಾವು ಪ್ರಕಟಿಸಬಹುದು. ಈಗ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 60ರಿಂದ 65 ವರ್ಷ ವಯೋಮಾನದ ಅನಾಮಧೇಯ ವೃದ್ಧನ ಶವ ಪತ್ತೆಯಾಗಿದೆ. ಕಮಲಾಪುರದ ಅಂಬೇಡ್ಕರ್ ವೃತ್ತದ ಬಳಿ ಬರುವ ಹಳೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ದಿನಾಂಕ 14ರಂದು ವೃದ್ಧ ಯಾವುದೋ ಕಾಯಿಲೆಯಿಂದ ಬಳಲುತ್ತಿದ್ದ. ಈ ವ್ಯಕ್ತಿಯನ್ನ ನೋಡಿದ ಪ್ರತ್ಯಕ್ಷದರ್ಶಿಯೊಬ್ಬರು 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಈ ವೃದ್ಧ ದಿನಾಂಕ 15ರಂದು ಬೆಳಗ್ಗೆ 6:30ರ ಸುಮಾರಿಗೆ ಸಾವನ್ನಪ್ಪಿದ್ದಾರೆ. ಈ ಭಾವಚಿತ್ರದಲ್ಲಿರುವ ವೃದ್ಧನನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ.
ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಧ್ಯಯನ ಕೇಂದ್ರ ಅನುದಾನದ ನಿರೀಕ್ಷೆಯಲ್ಲಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.